ಫೇಸ್ಬುಕ್ನಲ್ಲಿ ರಘು ಎಂಬಾತನಿಗೆ ಈ ಡೌರಾಣಿ ಭೂಮಿಕಾ ಪರಿಚಯ ಆಗುತ್ತೆ. ನಂತರ ಕಾಲ್ ಮೆಸೇಜ್ ಅಂತ ಹೇಳಿ ಫುಲ್ ಕ್ಲೋಸ್ ಆಗ್ತಾರೆ ಇಬ್ರು. ಮೀನು ತಿನ್ನೋಕೆ ಬಾ ಅಂತ ಹೇಳಿ ಕರೀತಾಳೆ. ಅಲ್ಲೇ ಪಟಾಯಿಸ್ಕೊಂಡ್ಬಿಡ್ತಾಳೆ ರಘುನನ್ನ. ಆಕೆಯ ಮೋಹಕ್ಕೆ ಬಿದ್ದು ಮನೆಯವರನ್ನ ಒಪ್ಪಿಸಿ ಮದುವೆ ಆಗ್ತಾನೆ ರಘು. ಈಗ ಯಾರಿಗೂ ಗೊತ್ತಾಗದಂತೆ ಮತ್ತೊಬ್ಬ ವ್ಯಕ್ತಿ ಅಜಿತ್ ಅನ್ನೋನ್ ಜೊತೆಗೆ ಈಕೆ ಸಂಬಂಧವನ್ನ ಹೊಂದಿರ್ತಾಳೆ. ಠಾಣೆಗೆ ದೂರು ನೀಡ್ತಾ ಇದ್ದಂತೆ ಆಕೆಯನ್ನ ಕರೆ ತಂದಿದ್ರು ಪೊಲೀಸ್ನವರು. ಈಗಲೂ ನನಗೆ ಅಜಿತನೇ ಬೇಕು, ಗಂಡ ಬೇಡವೇ ಬೇಡ ಅಂತ ಹೇಳಿ ಭೂಮಿಕಾ ಹೇಳ್ತಾಳೆ. ಹಾಗಾಗಿ ಆಕೆಯ ಮೊಬೈಲ್ ನೋಡಿದಾಗ ಭೂಮಿಕಾಳ ನವರಂಗಿ ಆಟ ಬಯಲಾಗಿದೆ. ಫೇಸ್ಬುಕ್ ನಲ್ಲಿ ರಘು ಎಂಬಾತನಿಗೆ ಪರಿಚಯವಾಗಿರ್ತಾಳೆ ಈಕೆ. ಈ ರಘು ಯಾರಪ್ಪ ಅಂತ ಅಂದ್ರೆ ಆಕೆಗೆ ಮೂರನೇ ಗಂಡ. ಫೇಸ್ಬುಕ್ ನಲ್ಲಿನೇ ಎಲ್ಲರನ್ನೂ ಕೂಡ ಈಕೆ ಪರಿಚಯ ಮಾಡ್ಕೊಳ್ಳೋದು, ಅದೊಂದು ಸ್ಪಷ್ಟ. ಅದಾದ ನಂತರ ಇಬ್ರು ಕಾಲು ಮೆಸೇಜ್ ಅನ್ಕೊಂಡು ಫುಲ್ ಸಿಕ್ಕಾಪಟ್ಟೆ ಕ್ಲೋಸ್ ಆಗ್ತಾರೆ. ಮೀನ್ ತಿನ್ನೋಕ್ ಬಾ ಅಂತ ಹೇಳಿ ಕರೆದು ಪಟಾಯಿಸ್ಕೊಂಡ್ಬಿಡ್ತಾಳೆ ಕಿಲಾಡಿ ಭೂಮಿಕಾ ರಘುನನ್ನ. ಆಕೆಯ ಮೋಹಕ್ಕೆ, ಆಕೆಯ ಸೌಂದರ್ಯಕ್ಕೆ ಬಿದ್ದು ಬಹಳ ಇಷ್ಟಪಟ್ಟು ಬಿಡ್ತಾನೆ ಪಾಪ ಅಮಾಯಕ ರಘು. ಅದಾದ ನಂತರ ಮನೆಯವರನ್ನ ಒಪ್ಪಿಸ್ತಾನೆ, ಮದುವೆ ಕೂಡ ಆಗ್ತಾನೆ ಆಕೆಯನ್ನ. ಅದು ಹೆಂಗ್ ನಂಬಿದ್ನೋ ಏನೋ ದೇವರಿಗೆ ಗೊತ್ತು. ಅದಾದ ನಂತರ ಈಕೆ ಜೊತೆಗೆ ಸಂಸಾರ ಚೆನ್ನಾಗೇ ನಡೀತಾ ಇರುತ್ತೆ ಅಂತ ಅನ್ಕೊಳ್ಳೋಣ. ಆಗ ಮತ್ತೊಬ್ಬ ವ್ಯಕ್ತಿ ಅಜಿತ್ ಅನ್ನೋ ಬಕ್ರ ಸಿಕ್ಬಿಡ್ತಾನೆ ಈಕೆಗೆ. ರಘು ಗೊತ್ತಾಗದಂಗೆ ಅಜಿತನ್ ಜೊತೆಗೆ ಮತ್ತೊಂದು ಸಂಬಂಧ ಹೊಂದಿರ್ತಾಳೆ. 3 ತಿಂಗಳ ಹಿಂದೆಯೇ ಮೂರನೇ ಗಂಡನನ್ನ ಬಿಟ್ಟು ಹೋಗ್ತಾಳೆ ಈಕೆ. ರಘು ಬೇಡ ಅಂತ ಹೇಳಿ ಅವನನ್ನು ಬಿಟ್ಟು ಅಜಿತನ್ ಜೊತೆಗೆ ರಿಲೇಶನ್ಶಿಪ್ ಶುರು ಮಾಡ್ಕೊಂಡಿರ್ತಾಳೆ. ಸೊ ಹಂಗಾಗಿ ಈತ ಹೋಗಿ ಪೊಲೀಸ್ ಸ್ಟೇಷನ್ ನಿಲ್ತಾನೆ, ನನ್ನ ಹೆಂಡತಿ ನನ್ನನ್ನು ಬಿಟ್ಟು ಹೋಗಿದ್ದಾಳೆ ಅಂತ ಹೇಳಿ. ಆಗ ಪೊಲೀಸ್ನವ್ರು ಆಕೆಯನ್ನ ಕರೆಸ್ತಾರೆ. ಏನಮ್ಮ ಹಿಂಗ್ ಮಾಡಿದ್ಯಾ ಅಂತ ಅಂದ್ರೆ, ನನಗೆ ರಘು ಬೇಡ ಅಜಿತೇ ಬೇಕು ಅಂತ ಹೇಳ್ತಾಳೆ. ಆಗ ಏನ್ ಮಾಡ್ತಾನೆ ರಘು, ತಾನು EMI ನಲ್ಲಿ ಕೊಡಿಸಿದ್ದಂತ ಮೊಬೈಲ್ ಅನ್ನ ಇಸ್ಕೊಳ್ತಾನೆ. ಅದಾದ ನಂತರ ಈ ರೀತಿಯಾಗಿ ಗೊತ್ತಾಗಿರುವಂತ ಸುದ್ದಿ ಇದು. ಭೂಮಿಕಾಳ ಮೂರನೇ ಪತಿ ರಘು ಅವರನ್ನು ನಿಮಗೆ ತೋರಿಸ್ತಾ ಇದೀವಿ ನೋಡಿ. ಅವರೇ ಇಲ್ಲಿ ಅಸಲಿಗೆ ಈಕೆಯ ಬಂಡವಾಳ ಬಯಲಾಗದಕ್ಕೆ ಕಾರಣ. ಅವರು ಏನಾದ್ರೂ ಈ ಹಿಂದೆ ಇಬ್ರು ಗಂಡಂದಿರು ಸೈಲೆಂಟ್ ಆದಂಗೆ ಇವರು ಆಗಿಬಿಟ್ಟಿದ್ರೆ ಈಕೆ ಇನ್ನೂ ಎಷ್ಟು ಜನರನ್ನ ಹೀಗೆ ಮೋಸ ಮಾಡ್ತಾ ಇದ್ಲೋ ಏನೋ ಗೊತ್ತಿಲ್ಲ. ಈಕೆಯ ಕೆಲಸನೇ ಇದು, ಈಕೆಯ ಬಿಸ್ನೆಸ್ಸೇ ಇದು, ಹುಡುಗರಿಗೆ ಮೋಸ ಮಾಡೋದು. ಆಮೇಲೆ ನನ್ನ ಪ್ರಶ್ನೆ ಅವಳು ನನ್ಕಿಂತ ಮುಂಚೆ ಇಬ್ರು ಮದ್ವೆ ಆಗಿದ್ದಾಳೆ. ಯೋಗಿ ಮತ್ತೆ ಚಂದನ್, ಐಕ್ನಳ್ಳಿ ಚಂದನ್ ಹಂಗೆ ಮದ್ವೆ ಆಗಿದ್ದಾಳೆ ಅಂತಾನೆ ಗೊತ್ತಿಲ್ಲ. ಆದ್ರೂ ಹೋಲಿ ಅಂದ್ಬಿಟ್ಟು ನಮ್ಮ ಮನೆಯವ್ರಿಗೂ ಗೊತ್ತಿದ್ರು ಅಣ್ಣ. ಎಲ್ಲ ಇದ್ ಮಾಡ್ಕೊಂಡು ನಮ್ಮ ಮನೆಯವರು ಮಗ್ಳ ತರ ನೋಡ್ಕೊಂಡು ಚೆನ್ನಾಗಿದ್ರು. ಇವಳು ಅವಾಗ ಜಗಳ ತೆಗೆಯೋದು ಪ್ರತಿಯೊಂದು ಮಾಡೋಣ. ಓಡೋಗಾಲಿ ಹೆಚ್ಚು ಕಮ್ಮಿ ಅಣ್ಣ ಒಂದ್ 3 ತಿಂಗಳಾಗಿತ್ತು. ಅಜಿತ್ ಅಂತ ಮದ್ವೆ ಆಗಿದ್ದಾಳೆ. ಇದು 4ನೇದಣ್ಣ. ಅಜಿತ್ ಅಂತ ಹೇಳಿ 4ನೇದು ಮದ್ವೆ ಆಗಿರೋದು. ಈಗ ಅವನು ಅವ್ರ ಅಮ್ಮಂಗೆಲ್ಲ ಹೇಳಿದಾಳೆ ಇವಳು, ಅಜಿತ್ ಅವ್ರ ಅಮ್ಮಂಗೆಲ್ಲ ಫೋನ್ ಮಾಡಿ ಹೇಳಿದಾಳೆ ಇವಳು, ನಮ್ಗೆ ಬಿಲ್ಡಿಂಗ್ ಬಾಡಿಗೆಗಳು ಬರ್ತಿದೆ, ನಾನು ಓದ್ತಾ ಇದ್ದೀನಿ MS ರಾಮಯ್ಯದಲ್ಲಿ, ನಾನು ಕಾಲೇಜ್ ಓದ್ತಾ ಇರೋದು ಅಂತ ಅವ್ರ ಅಮ್ಮನ ಹತ್ರನೇ ಎಲ್ಲ ಹೇಳಿದಾಳೆ. ಅವ್ರ ಅಮ್ಮನ ಅಜಿತ್ ಅವ್ರ ಅಮ್ಮನ ಹೇಳಕ್ ರೆಡಿ ಇದ್ದಾರೆ. ನನಗೆ ಫೇಸ್ಬುಕ್ ಅಲ್ಲಿ ಪರಿಚಯ ಆಯ್ತು. ನಮ್ಮೂರ ಪಕ್ಕ ಫಿಶ್ ಫ್ರೈ ಮಡಗಿದ್ದೀನಿ ಅಂತ ಮೆಸೇಜ್ ಮಾಡಿದ್ರು. ನಾನೇ ನೋಡಿಲ್ಲ ಅಂತ ನಾನು ಮೆಸೇಜ್ ಮಾಡಿದೆ. ಆಮೇಲೆ ನನ್ನ ಪ್ರಶ್ನೆ ಅವಳು ನನ್ಕಿಂತ ಮುಂಚೆ ಇಬ್ರು ಮದ್ವೆ ಆಗಿದ್ದಾಳೆ. ಯೋಗಿ ಮತ್ತೆ ಚಂದನ್, ಐಕ್ನಳ್ಳಿ ಚಂದನ್ ಹಂಗೆ ಮದ್ವೆ ಆಗಿದ್ದಾಳೆ ಅಂತಾನೆ ಗೊತ್ತಿಲ್ಲ. ಆದ್ರೂ ಹೋಲಿ ಅಂದ್ಬಿಟ್ಟು ನಮ್ಮ ಮನೆಯವ್ರಿಗೂ ಗೊತ್ತಿದ್ರು ಅಣ್ಣ. ಎಲ್ಲ ಇದ್ ಮಾಡ್ಕೊಂಡು ನಮ್ಮ ಮನೆಯವರು ಮಗ್ಳ ತರ ನೋಡ್ಕೊಂಡು ಚೆನ್ನಾಗಿದ್ರು. ಇವಳು ಅವಾಗ ಜಗಳ ತೆಗೆಯೋದು ಪ್ರತಿಯೊಂದು ಮಾಡೋಣ. ಓಡೋಗಾಲಿ ಹೆಚ್ಚು ಕಮ್ಮಿ ಅಣ್ಣ ಒಂದ್ 3 ತಿಂಗಳಾಗಿತ್ತು. ಅಜಿತ್ ಅಂತ ಮದ್ವೆ ಆಗಿದ್ದಾಳೆ. ಇದು 4ನೇದಣ್ಣ. ಅಜಿತ್ ಅಂತ ಹೇಳಿ 4ನೇದು ಮದ್ವೆ ಆಗಿರೋದು. ಈಗ ಅವನು ಅವ್ರ ಅಮ್ಮಂಗೆಲ್ಲ ಹೇಳಿದಾಳೆ ಇವಳು, ಅಜಿತ್ ಅವ್ರ ಅಮ್ಮಂಗೆಲ್ಲ ಫೋನ್ ಮಾಡಿ ಹೇಳಿದಾಳೆ ಇವಳು, ನಮ್ಗೆ ಬಿಲ್ಡಿಂಗ್ ಬಾಡಿಗೆಗಳು ಬರ್ತಿದೆ, ನಾನು ಓದ್ತಾ ಇದ್ದೀನಿ MS ರಾಮಯ್ಯದಲ್ಲಿ, ನಾನು ಕಾಲೇಜ್ ಓದ್ತಾ ಇರೋದು ಅಂತ ಅವ್ರ ಅಮ್ಮನ ಹತ್ರನೇ ಎಲ್ಲ ಹೇಳಿದಾಳೆ. ಅವ್ರ ಅಮ್ಮನ ಅಜಿತ್ ಅವ್ರ ಅಮ್ಮನ ಹೇಳಕ್ ರೆಡಿ ಇದ್ದಾರೆ. ನನಗೆ ಫೇಸ್ಬುಕ್ ಅಲ್ಲಿ ಪರಿಚಯ ಆಯ್ತು. ನಮ್ಮೂರ ಪಕ್ಕ ಫಿಶ್ ಫ್ರೈ ಮಡಗಿದ್ದೀನಿ ಅಂತ ಮೆಸೇಜ್ ಮಾಡಿದ್ರು. ನಾನೇ ನೋಡಿಲ್ಲ ಅಂತ ನಾನು ಮೆಸೇಜ್ ಮಾಡಿದೆ. ನಾನು ಬೆಂಗಳೂರಲ್ಲಿ ಇರೋದು, ನಾನು ನೋಡಿಲ್ಲ ಅಂತ ಅಂದೆ. ಸರಿ ಆಯ್ತು ಬನ್ನಿ ನೋಡ್ಕೊಂಡು ಹೋಗಿರಂತೆ ಅಂತ ಅಂದ್ಲು. ಸರಿ ಆಯ್ತು ನನ್ನ ಪೆಟ್ ಒಂದಿತ್ತು, ನಾಯಿ ಒಂದಿತ್ತು, ನಮ್ದು ರೆಟ್ರಿವರ್ ಒಂದಿತ್ತು, ಕರ್ಕೊಂಡು ಹೋಗ್ತಿದ್ದೆ. ಇನ್ನೂ ಅದು ಚಿಕ್ತು, ಕರ್ಕೊಂಡೋಗಿ ತರ್ಬೇಕಾದ್ರೆ ವ್ಯಾಕ್ಸಿನ್ ಹಾಕಿಸ್ಬೇಕಾರೆ ಚೆನ್ನಾಗಿ ಹೋದೆ. ಹಾಸ್ಪಿಟ್ಲಾಗ ಹೋಗಿ ತೋರಿಸಿದ್ಮೇಲೆ ಇವಳು 100. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಗೌಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಜಯ್, ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ, ಒಬ್ಬರಲ್ಲ ಇಬ್ಬರಲ್ಲ 4 ಜನ ಗಂಡಂದಿರು ಅಂತ ಹೇಳಿ. ಈಕೆಯ ಮೋಸದಾಟ ಹೇಗೆ ಬಯಲಾಯಿತು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ,
ಖಂಡಿತ ಅಂದ್ರೆ ಇಲ್ಲಿ ಫೇಸ್ಬುಕ್ ನಲ್ಲಿ ಶುರುವಾಗಿದ್ದಂತಹ ಪ್ರೀತಿ ಇದೀಗ ಬೀದಿಗೆ ಬಂದು ನಿಂತಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ಮಂಡ್ಯ ಮೂಲದ ಕಿಕ್ಕೇರಿ ನಿವಾಸಿ ಆಗಿರುವಂತಹ ರಘು ಏನಿದ್ದಾನೆ, ಆತ ಕಳೆದ ಹಲವು ವರ್ಷಗಳಿಂದನೂ ಕೂಡ ಬೆಂಗಳೂರಿನ ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ATS ಟ್ರೈನಿಂಗ್ ಅನ್ನ ಮುಗಿಸ್ಕೊಂಡು ಅಲ್ಲಿ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕೆಲಸವನ್ನ ಕೂಡ ಮಾಡ್ತಾ ಇರ್ತಾನೆ. ಹೀಗಿರುವಾಗ ಈಗ ಕಳೆದ 3 ವರ್ಷದ ಹಿಂದೆ ಅಷ್ಟೇ ಈ ಭೂಮಿಕಾ ಅನ್ನೋ ಯುವತಿ ಏನಿದ್ದಾಳೆ, ಆಕೆ ಫೇಸ್ಬುಕ್ ಮುಖಾಂತರವಾಗಿ ಒಂದು ಮೆಸೇಂಜರ್ ನಲ್ಲಿ ಮೆಸೇಜ್ ಅನ್ನ ಮಾಡ್ತಾಳೆ. ನೀವು ಮಂಡ್ಯದ ಒಂದು ಕಿಕ್ಕೇರಿ ನಿವಾಸಿನ, ನಾನು ಕೂಡ ಅದೇ ಏರಿಯಾದಲ್ಲಿ ಇರುವಂತದ್ದು ಅಂತ ಹೇಳಿ ಮೆಸೇಜ್ ಅನ್ನ ಮಾಡ್ತಾಳೆ. ಅವಾಗ ಇಬ್ರಿಗೂ ಕೂಡ ಕಾಂಟ್ಯಾಕ್ಟ್ ಆಗುತ್ತೆ. ನಂತರ ನಾನು ಒಂದು ಫಿಶ್ ಅಂಗಡಿಯನ್ನ ಕೂಡ ಇಟ್ಕೊಂಡಿದ್ದೀನಿ ಅಂತ ಹೇಳಿ ಲೊಕೇಶನ್ ಕೂಡ ಆಕೆ ಕಳಿಸ್ತಾಳೆ. ಹೀಗಾಗಿ ಊರಿಗೆ ಹೋದಂತ ಸಂದರ್ಭದಲ್ಲಿ ಆತ ಕೂಡ ಹೋಗಿ ಭೇಟಿಯನ್ನ ಮಾಡಿರ್ತಾನೆ, ಅಲ್ಲಿ ಫಿಶ್ ಕೂಡ ತಿನ್ಕೊಂಡು ಬಂದಿರ್ತಾನೆ. ನಂತರ ನಂಬರ್ ಕೂಡ ಎಕ್ಸ್ಚೇಂಜ್ ಆಗಿರುತ್ತೆ, ಮಾತುಕತೆ ಕೂಡ ಸಹಜವಾಗಿಯೇ ನಡೀತಾ ಇರುತ್ತೆ. ಹೀಗಿರುವಾಗ ಆಕೆ ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಈತನ ಜೊತೆ ಸಾಕಷ್ಟು ಓಡಾಟವನ್ನ ಮಾಡ್ತಾರೆ, ಜಾಸ್ತಿ ಮಾತಾಡುವಂತದ್ದು, ಜೊತೆಗೆ ಇಬ್ರು ಕೂಡ ಒಪ್ಕೊಂಡು ಮನೆಯಲ್ಲಿ ಮಾತನಾಡುವಂತ ಸಂದರ್ಭದಲ್ಲೂ ಕೂಡ ಅವರ ಮನೆಯವರು ಅಂದ್ರೆ ಭೂಮಿಕಾ ಅವರ ತಾಯಿ ಆಕೆಗೆ ಯಾವುದೇ ರೀತಿಯಾದಂತ ಸಂಬಂಧಿಕರಿಲ್ಲ, ಜೊತೆಗೆ ಒಡಹುಟ್ಟಿದವರು ಇಲ್ಲ, ಜೊತೆಗೆ ಅವರ ತಂದೆ ಕೂಡ ಭೂಮಿಕಾಗೆ ಇಲ್ಲ. ಹೀಗಿರುವಾಗ ಅವರ ತಾಯಿ ಕೂಡ ಒಂದು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದಾರೆ ಅಂತ ಹೇಳಿ ಮಾಹಿತಿ ಕೂಡ ಇದೆ. ಅದೇ ರೀತಿಯಾಗಿ ಈತನೇ ಹೋಗಿ ಒಪ್ಪಿಸ್ಕೊಂಡು ಮನೆಯಲ್ಲೂ ಕೂಡ ಒಪ್ಪಿಸ್ಕೊಂಡು ಸಂಪೂರ್ಣ ಖರ್ಚನ್ನೆಲ್ಲ ಇಟ್ಕೊಂಡು ಅವನೇ ಖರ್ಚು ಮಾಡಿ ಮದುವೆ ಕೂಡ ಆಗಿರ್ತಾನೆ. ಈಗ 2.5 ವರ್ಷದಿಂದನೂ ಕೂಡ ಯಾವುದೇ ರೀತಿಯಾದಂತ ತೊಂದರೆ ಇರೋದಿಲ್ಲ. ಆದ್ರೆ ಕೆಲವೊಂದಷ್ಟು ದಿನಗಳ ಹಿಂದೆ ಅಂದ್ರೆ 3 ತಿಂಗಳ ಹಿಂದೆ ಅಷ್ಟೇ ಒಂದು ಸಣ್ಣ ವಿಚಾರಕ್ಕೆ ಇಬ್ಬರ ಮಧ್ಯೆ ಒಂದು ಗಲಾಟೆ ಕೂಡ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಆಕೆ ನೇರವಾಗಿ ಮಿಸ್ಸಿಂಗ್ ಆಗ್ತಾಳೆ. ಈತ ಕೂಡ ಅವ್ರ ತಾಯಿ ಮನೆಗೆ ಹೋಗಿರ್ತಾಳೆ, ಗಲಾಟೆ ಆಗಿರುತ್ತೆ, ಇವತ್ತಿಲ್ಲ ನಾಳೆ ಬರ್ಬೋದು ಅಂತ ಹೇಳಿ ಈತ ಕೂಡ ಕಾಯ್ಕೊಂಡಿರ್ತಾನೆ. ಆದ್ರೆ ಒಬ್ಬನಿಂದ ಒಂದು ಇನ್ಫಾರ್ಮೇಶನ್ ಬರುತ್ತೆ, ನೀನ್ ಹೆಂಡತಿ ಇನ್ನೊಬ್ಬನ ಜೊತೆ ಇದ್ದಾಳೆ ಅಂತ ಹೇಳಿ ಆತನಿಗೆ ಅವನ ಒಂದು ರಘು ಏನಿದ್ದಾನೆ ಆತನ ಸ್ನೇಹಿತನಿಂದ ಮಾಹಿತಿ ಕೂಡ ಬರುತ್ತೆ. ಹೀಗಾಗಿ ಆಕೆಗೆ ಫೋನ್ ಮಾಡಿದಂತ ಸಂದರ್ಭದಲ್ಲಿ ಅವಳು ಕರೆಯನ್ನ ರಿಸೀವ್ ಮಾಡೋದಿಲ್ಲ. ಹೀಗಾಗಿ ಕಿಕ್ಕೇರಿ ಪೊಲೀಸ್ ಸ್ಟೇಷನ್ಗೆ ಹೋದಂತ ಸಂದರ್ಭದಲ್ಲಿ ಆತ ನನ್ನ ಹೆಂಡತಿ ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಹೇಳಿ ಒಂದು ದೂರನ್ನು ಓಕೆ ಕೂಡ ಅಜಯ್, ಓಕೆ ಕೊಟ್ಟಿರ್ತಾರೆ. ಅಜಯ್.